ಯಾಕೆ ಹಿಂಗೆ ಮಾತಾಡಕತ್ತೀರಿ ನೀವು? ಒಂದು ಸರಿ ಯೋಚನೆ ಮಾಡಿರಿ. ನೀವು ಈ ಥರ ಎಲ್ಲ ಮಾತಾಡ್ತಿರಲಿಲ್ಲ, ಈಗ ಈಗ ಯಾಕೆ ಹಿಂಗೆ ಮಾಡಕತ್ತೀರಿ? ನಾ ಹೇಳಿದ್ ನಿಂಗೆ ಅರ್ಥ ಆಗಂಗಿಲ್ಲನ? ಒಂದು ಸರಿ ಹೇಳ್ಬೇಕಾ 10 ಸರಿ ಹೇಳ್ಬೇಕಾ? ಎಷ್ಟು ಸರಿ ಹೇಳಿದ್ರು ಅಷ್ಟೇ. ಇದು ನಂದಲ್ಲ ಅಷ್ಟೇ. ಹಂಗೆ ಹೇಳ್ಬಿಡ್ರಿ, ನಿಮ್ಮ ಕೈ ಮುಗಿತೇನೆ. ನಿಮಗೆ ಗೊತ್ತೈತಿ ನಾ ತಪ್ಪು ಮಾಡೋಕ್ಕೆಲ್ಲ ಅಂಥೇಳಿ. ಆದರೂ ನೀವು ಹಿಂಗೆ ಮಾತಾಡಕತ್ತೀರಿ ಅಂದರೆ ಇದಕ್ಕೇನೋ ಬೇರೆ ಕಾರಣನ ಇರ್ತೈತಿ. ಅದು ಏನು ಅನ್ನೋದು ಹೇಳ್ರಿ, ಇಬ್ಬರು ಕೂತ್ಕೊಂಡು ಮಾತಾಡೋಣ ಅಂತ. ಕೂತ್ಕೊಂಡು ಮಾತಾಡೋಂಥದ್ದು ಏನು ಉಳಿಸಿಲ್ಲ ಕವಿತಾ. ನೀನು ಈಗ ತಪ್ಪು ಮಾಡಿದಿ. ಶಿವ, ನಾ ತಪ್ಪು ಮಾಡಿನ? ಇದು ನಿಮ್ಮ ಬಾಯಿಲಿಂದ ಹೇಳಕತ್ತೀರಿ. ನಿಮಗೆ ಹೆಂಗಾರ ಮನಸ್ಸು ಬತ್ತು ಹೀಗೆಲ್ಲ ಮಾತಾಡಕ್ಕೆ? ನಾ ತಪ್ಪು ಮಾಡೋಕ್ಕಲ್ಲ, ನಿಮಗೆ ಗೊತ್ತೈತಿ. ನೀನು ಈ ಮೊಸಳೆ ಕಣ್ಣೀರು ಹಾಕಿ ನಾಟಕ ಮಾಡಿ ನನ್ನ ಮನಸ್ಸು ಕರಗ್ಸಕ್ಕೆ ನೋಡ್ಬೇಡ. ಏನಿದ್ರು ಮನೆಗೆ ಹೋಗಿ ಮಾತಾಡೋಣ, ಇಲ್ಲೆಲ್ಲ ಜನ ನೋಡಕತ್ತಾರ. ನಾನು ಇಷ್ಟು ವರ್ಷದಿಂದ ನಿಮ್ಮ ಜೊತೆಗದೀನಿ, ಹಂಗಾರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ನಾ ಒಂದು ಚೂರು. ನೀ ಹಿಂಗೆ ಮೋಸ ಮಾಡಿ ಅಂಥೇಳಿ ನಂಗೆ ಗೊತ್ತಾಗಿದ್ದಿದ್ರೆ ನಾ ಮನೆಗೆ ಬರ್ತಿರ್ಲಿಲ್ಲ, ಎತ್ತಾಗಾರ ಹೋಗಿದ್ದೆ. ನೀವು ಖರೇಗೂ ಒಪ್ಪಿಗೆಳಕತ್ತೀರಿ ಇದ್ರೊಳಗೆ, ಇದು ನಿಮ್ಮದ ಅಂಥೇಳಿ. ಆದ್ರೆ ನಿಮ್ಮ ಮನಸ್ಸು ಒಪ್ಪಿಗೆಂತತಿ, ಆದ್ರೆ ನಿಮ್ಮ ನಾಲಿಗೆ, ನಿಮ್ಮ ಮಾತಾಡ್ತಾ ಇರೋ ಬುದ್ಧಿ ಸರಿ ಇಲ್ಲ. ನೀವು ಯಾವುದೋ ಒತ್ತಡಕ್ಕೆ ಒಳಗಾಗಿ ಹಿಂಗೆ ಮಾತಾಡಕತ್ತೀರಿ ಅಂಥೇಳಿ ನಂಗೆ ಭಾಳ ಚಲೋ ಗೊತ್ತಾಗತ್ತೈತಿ. ನಂಗೆ ಅರ್ಥ ಆಕತಿ. ನಾನು ಎಷ್ಟು ದಿವಸ ನಿಮ್ಮ ಜೊತೆಗೆ ಅದೇನಿ, ನೀವು ಹಿಂಗೆ ಮಾಡೋರಲ್ಲ. ಆದರೆ ಈಗ ಯಾಕೆ ಈ ಥರ ಮಾತಾಡಕತ್ತೀರಿ? ನೋಡು ಕವಿತಾ, ನನಗೆ ಸುತ್ತು ಬಳಸಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ನಾ ಮಾತಾಡೋನು ಅಲ್ಲ, ಏನಿದ್ರು ನೇರ ನನ್ನ ಮನಸ್ಸಿನಾಗ ಒಂದು, ಹೊರಗೊಂದು, ಬುದ್ಧಿ ಒಂದು, ನಾಲಿಗೊಂದು, ಇವೆಲ್ಲ ನಂಗೆ ಗೊತ್ತಿಲ್ಲ. ನಾ ಹೇಳೋದೇನೋ ಇಷ್ಟ, ಇದು ನನಗಲ್ಲ. ಇದು ನೀನು ನನಗೆ ಮೋಸ ಮಾಡಿದಿ ಅಷ್ಟೆ. ಅಲ್ಲೆಲ್ಲ ಜನ ನೋಡಕತ್ತಾರ, ಈಗ ಮನೆಗೆ ಹೋಗಿ ಮಾತಾಡೋಣ. ಇಲ್ಲ ನೀನು ಹೊಸದಾಗಿ ಸೀನ್ ಕ್ರಿಯೇಟ್ ಮಾಡಬೇಡ. ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡ್ರಿ. ನಾ ಅಂಥಕ್ಕೆಲ್ಲ, ನಾ ನಿಮಗೆ ಮೋಸ ಮಾಡೋಕ್ಕೆಲ್ಲ. ದಯಮಾಡಿ ನನ್ನನ್ನು ಅರ್ಥ ಮಾಡ್ಕೊಳ್ರಿ. ನಿಮ್ಮ ಕಾಲು ಬೀಳ್ತೇನೆ, ಇಂಥವೆಲ್ಲ ಮಾತಾಡಬೇಡ್ರಿ. ಮನ್ಯಾಗ ಮರ್ಯಾದೆ ಹೋಗತಿ ನಮ್ಮದು. ಹಾಂ, ಏನಾರ ಉಳಿದ್ರಲ್ಲ ಮರ್ಯಾದೆ ಹೋಗಕ್ಕಂತ ಮರ್ಯಾದೆ. ತಪ್ಪು ಮಾಡ್ಬೇಕಾರೆ ಇಲ್ಲಾರ್ದ ಮರ್ಯಾದೆ ಈಗ ಮರ್ಯಾದೆಗೆ ಬರ್ತತ್ತೆ ನಿನಗೆ? ಈಗ ಕಾಣ್ತತ್ತ ಮರ್ಯಾದೆ? ಅಯ್ಯೋ ದೇವ್ರೇ, ನಾನು ಕಂಡು ದೇವರಿಗೆಲ್ಲ ಹರಕೆ ಹೊತ್ತು ಬಸರಾದ್ನಲ್ಲಪ್ಪ. ಇಂಥ ಮಾತು ಕೇಳ್ಕೋಬೇಕು ಅಂಥೇಳಿ ಬಸರಾಗ್ಬಿಟ್ನಾ ದೇವ್ರೇ? ಈ ಮಾತು ಕೇಳೋಕ್ಕೂ ಮುಂಚೆ ಜೀವರ ಯಾಕೆ ಹೋಗಲಿಲ್ಲಪ್ಪ ದೇವ್ರೇ? ಪಾಪ ಮಾಡಿದ್ರಿಗೆಲ್ಲ ಜೀವ ಹೋಗೋದಲ್ಲ, ನರಕ ಅನುಭವಿಸೋದು ಯಾರು? ನನಗೆ ಮೋಸ ಮಾಡಿಬಿಟ್ಟಿಲ್ಲ ನೀನು. ಅಬ್ಬಾ, ನಾನು ಊರಾಗಿಲ್ಲ ಅಂತ ಗೊತ್ತಾದ ತಕ್ಷಣ ನೀನು ಈ ಕೆಲಸ ಮಾಡಿಬಿಟ್ಯಾ? ಎಷ್ಟು ದಿವಸ ಆತು ನಾನು ಹೋಗಿ? ನಾನೇನು ಹೋಗಿ ಭಾಳ ದಿವಸ ಆತ? ಏನು ವರ್ಷಾನುಗಟ್ಲೆ ಹೋದ್ನ್ಯಾ? ನೀನು ಇಂಥ ತಪ್ಪು ಕೆಲಸ ಮಾಡಿಬಿಟ್ಟಿಯಲ್ಲ. ಇಲ್ಲ ರೀ, ನಾ ತಪ್ಪು ಮಾಡಿಲ್ಲ. ನೀವು ನನ್ನ ಮಾತು ಕೇಳ್ರಿ. ನೀವು ಊರಿಗೆ ಹೋಗಿ ವಾರದಾಗನ ನನಗೆ ರಜಾ ಆಗ್ಬೇಕಾಗಿತ್ತು, ಆಗಲಿಲ್ಲ. ನಿಮಗೆ ಗೊತ್ತಾಗೋದಿಲ್ಲ, ಏನಿಲ್ಲ. ಕಾಯೋಣ ಅಂತಂದ್ರೆ ಮನ್ಯಾಗೆಲ್ಲರೂ, ಅದಕ್ಕೆ ಕಾದೆ ನಾನು. ಹಂಗೆ ಸಿಸ್ಟ್ರ್ ಬಂದ್ಲ, ಮೊನ್ನೆ ಚೆಕ್ ಮಾಡಿಸಿದ್ವಿ. ಅಕ್ಕಿ ಇಲ್ಲ ನಿಮ್ಗೆ ಕನ್ಫರ್ಮ್ ಆಗೈತಿ, ನೀವು ಆಸ್ಪತ್ರೆಗೆ ಬರ್ರಿ ಟ್ರೀಟ್ಮೆಂಟಿಗೆ ಅಂದ್ಲು. ಹ್ಞೂ ಅಂದೆ. ನಿಮಗೊಂದು ಮಾತು ಹೇಳಿದ್ರೆ ಖುಷಿ ಹಾಕಿರಿ ನೀವು ಅಂಥೇಳಿ ನಾನು ನಿಮಗೆ ಹೇಳಿದೆ. ಅಷ್ಟೇ ಬಿಟ್ಟರೆ ನಾನು ನಿಮಗೆ ಮೋಸ ಮಾಡ್ಬೇಕನ್ನೋದಿಲ್ಲ, ನಿಮಗೆ ನಾನು ಅನ್ಯಾಯ ಮಾಡಿಲ್ಲ. ನೀವು ನನ್ನ ಮಾತು ನಂಬ್ರಿ ಸ್ವಲ್ಪ. ದಿನಕ್ಕೆ 10 ಸರಿ ಫೋನ್ ಮಾಡ್ತಿದ್ದಿ. ಒಂದು ಸರಿ ಫೋನ್ ಮಾಡಿದಾಗ ಹೇಳಿದೇನು ಹಿಂಗೆ ಮಿಸ್ ಆಗೈತಿ ರಾಜಾ ಅಂಥೇಳಿ? ಇಲ್ಲಲ್ಲ. ಹೇಳಿದ್ದೇನು? ಇಲ್ಲ. ಯಾಕಂದ್ರೆ ಅಲ್ಲಿ ತಪ್ಪೈತಿ ನಿಂದು. ಅದಕ್ಕೆ ನನ್ನಿಂದಾಗಿದ್ದಲ್ಲದು ತಪ್ಪು. ಅದಕ್ಕೆ ನೀ ಮುಚ್ಚಿಟ್ಟಿದ್ದೀಯ ಅಷ್ಟೇ, ಮತ್ತೇನೂ ಅಲ್ಲ. ಅಯ್ಯೋ ದೇವರೇ ಪರಮಾತ್ಮನೇ, ಅಂತ ಕಷ್ಟ ಕೊಟ್ಟುಬಿಟ್ಟಿಲ್ಲಪ್ಪ ದೇವರೇ ಪರಮಾತ್ಮ. ನೋಡು ಕವಿತಾ, ನಾ ಮತ್ತೆ ಹೇಳಕತ್ತಾನೆ, ನೀನು ಇಲ್ಲ ಹೊತ್ತು ಕರೆದು ಸೀನ್ ಕ್ರಿಯೇಟ್ ಮಾಡಿದಂದ್ರೆ ಮತ್ತು ಅದಕ್ಕೆ ನಾ ಜವಾಬ್ದಾರಿ ಅಲ್ಲ. ಮತ್ತು ನಾನು ಈಗ ಹೇಳ್ಬಿಟ್ಟೇನೆ, ಇಲ್ಲಿಂದ ಹಾರಿ ಸತ್ತ ಹೋಗ್ತಾನೆ ನಾನು. ಮತ್ತು ನಿಮಗೇನಾಗೈತಿ? ಯಾಕೆ ಹಿಂಗೆ ಮಾತಾಡಕತ್ತೀರ ನೀವು? ನಿಮಗೆ ಸರಿ ಇಲ್ಲ ತಲೆ. ನಿಮಗೆ ಯಾರೋ ಏನೋ ಮಾಡಿಸಿಬಿಟ್ರ, ಅದಕ್ಕೆ ನೀವು ಹಿಂಗೆ ಮಾತಾಡಕತ್ತೀರಿ. ಬರ್ರಿ ಮನೆಗೆ ಹೋಗೋಣ. ಮನ್ಯಾಗ ಎಲ್ಲರೂ ಕೂಡಿ ಮಾತಾಡಿ ಇಟ್ಟಿರ್ತಾಗ್ತ. ಬರ್ರಿ ಹೋಗೋಣ, ಮನೆಗೆ ಹೋಗೋಣ ಬರ್ರಿ. ಮನೆಗೆಲ್ಲ ಸುಡುಗಾಡಿ ಕಳ್ಸಕ್ಕೆ ನಿಂತಿ ನೀನು. ಸುಡುಗಾಡಿಗೆ ಮನೆಗೆ ಹೋಗೋಣ ಬರ್ರಿ ಅಂತೀಯ ಮ್ಯಾಗಿನ ಮಾತಿಗೆ. ನನ್ನ ಸುಡುಗಾಡಿಗೆ ಕಳಿಸ್ಬೇಕಂತಾನೆ ಕರ್ಕೊಂಬಂದಿ ನೀನು ಇಲ್ಲಿಗೆ. ಸುಮ್ಮನೆ ಕರ್ಕೊಂಬಂದಲ್ಲಿ ನೀನು ಭಾಳ ಪ್ಲ್ಯಾನ್ ಮಾಡಿ ನೀನು. ಅಯ್ಯೋ ಪರಮಾತ್ಮ, ನಿಮಗೆ ಹೆಂಗೆ ಹೇಳಿ ನಂಬಿಸ್ಲಪ್ಪ ನಾನು? ಇನ್ನು ಸಾಕಾಗೋತ್ತಲ್ಲ. ಅಯ್ಯಪ್ಪ ದೇವರೇ, ನಾ ಯಾಕಾರ ನಿಮಗೆ ಸುದ್ದಿ ಹೇಳಿದ್ನ?
ಸುಮ್ಮನಾರ ಬಿಡಲಿಲ್ಲ ತಗ. ನೀವು ಹಿಂಗೆ ಹೇಳ್ತೀರಿ ಅಂತ ಗೊತ್ತಾಗಿದ್ರೆ ನಾನು ನಿಮಗೆ ಸುದ್ದಿನ ಹೇಳ್ತಿರಲ್ಲ, ಹಂಗೆ ಜೀವ ತಕ್ಕೊಬಿಡ್ತಿದ್ನಲ್ಲಪ್ಪ. ಹ್ಞೂ, ಅದ್ರಾಗೂ ನೋಡು ಎಷ್ಟು ಶಿಕ್ಷೆ ಕೊಡ್ಬೇಕಂತ ಕಾಯ್ತದಿ ಮತ್ತು. ಹೌದಾ, ನೀ ಹಂಗೆ ಜೀವ ತೆಕ್ಕೊಂಬಿಡು. ಪೊಲೀಸರು ನನ್ನ ಹುಡುಕ್ಕೊಂಬರಲಿ, ಎಲ್ಲರೂ ನನ್ನ ಮೇಲೆ ಆಡಿ ಕೇಳಿ, ಎಲ್ಲರೂ ನನ್ನ ಬೈಲಿ, ನಿನ್ನನ್ನು ದೇವತೆ ಥರ ಪೂಜೆ ಮಾಡಲಿ ಎಲ್ಲರೂ. ಹೌದಲ್ಲ? ಅಯ್ಯೋ ದೇವ್ರೆ, ಹೆಂಗೆ ಮಾತಾಡಿದ್ರು ನೀವು ತಪ್ಪು ಕಂಡು ಹಿಡಿತೀರಿ ಅಂದ್ರೆ ನಾ ಇನ್ನೇನು ಮತ್ತಲೆ, ನನಗಿನ್ನ ಏನು ಮಾತಾಡೋಕ್ಕೆ ಇದನ್ನ ಇಲ್ಲ. ಸುಮ್ಮನೆ ನಾನು ಇನ್ನು ಮನೆಗೆ ಹೋಗೋದು ಸುಖ. ಬರ್ರಿ ಮನೆಗೆ ಹೋಗೋಣ ಬರ್ರಿ. ನೀ ಬರ್ತೀಯ ಬಿಡ್ತೀಯ, ನಾನಂತರೂ ಹೋಗ್ತಾನೆ ಮನೆಗೆ. ಮನೆಗೆ ಬಂದು ಇತ್ತಿರ್ತ ಮಾಡ್ಕೊಂತೀಯೋ ಇಲ್ಲೇ ಸಾಯ್ತೀಯೋ ನೋಡು, ಗೊತ್ತಾತ? ಏನಾರ ಮಾಡ್ಕೊಂಡು ಸತ್ತೋದ್ರೆ ಪೊಲೀಸರು ನನ್ನನ್ನು ಅಂತರೂ ಹಿಡ್ಕೊಂಡು ಒಳಗೆ ಹಾಕ್ತಾರೆ. ಅವಾಗ ನಿಂಗೇನೋ ಆರಾಮಾಗಿ ಖುಷಿಯಿಂದ ಸಾಯುವಂತೆ ಏನು? ಇಲ್ಲ ಇಲ್ಲ, ಇಂಥ ಅಪವಾದ ಹೊತ್ಕೊಂಡು ನಾನು ಸುಳ್ಳು ಸಾಯೋದಿಲ್ಲ ನಾನು. ಹಾಂ, ಬರ್ತೇನೆ. ಈ ಅಪವಾದನೆಲ್ಲ ತೊಳ್ಕೊಂಡು ತಪ್ಪು ನಂದ ಆಗಿತ್ತಂದ್ರೆ ನಾನು ಒಂದು ಕ್ಷಣ ಜೀವ ಇಟ್ಕೊಳಂಗಿಲ್ಲ. ತಪ್ಪು ನಂದಲ್ಲ ಅಂದ್ರೆ ನೀವೇನು ಮಾಡ್ತೀರಿ ಹೇಳ್ರಿ. ತಪ್ಪನಿಂದಲ್ಲ ಅಂತ ಸಾಬೀತು ಮಾಡಿ ತೋರಿಸು, ಆಮೇಲೆ ನೋಡೋಣ ಅಂತ. ಏನು ಈ ಸಾಕ್ಷಿನ ಎದುರಿಗೆ ಐತಿ ನಿನ್ನ ಹೊಟ್ಯಾಗ ತಪ್ಪು ಮಾಡಿರೋದು, ಮತ್ತು ನಾ ತಪ್ಪು ಮಾಡಿಲ್ಲ ಅಂತ ವಾದ ಹೊಡಿತೀನಿ ನನ್ನ ಹತ್ರ. ಏನು ನಾಚಿ ಗೇಟ್ ಜಲಮಯ್ಯನ ನಿಂದು. ಇಲ್ಲ ಇಲ್ಲ, ಇನ್ನು ನಾನು ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ. ನಾನು ಮನೆಗೆ ಹೋಗ್ತೀನಿ. ನೀವು ನಿಧಾನಕ್ಕೆ ಬರ್ರಿ, ನಾ ಹೋಗ್ತೀನಿ. ಅಯ್ಯಯ್ಯ ಹೋಗು, ನಾನೇನು ಒಬ್ಬನ ಇಲ್ಲೆಲ್ಲೂ ಬಿದ್ದು ಸಾಯಂಗಿಲ್ಲ. ನಾ ಭಾಳ ಗಟ್ಟಿದೀನಿ. ನೀನು ಇಂಥ ಅಪವಾದ ಹೊತ್ಕೊಂಡಕ್ಕೆ ಗಟ್ಟಿದಿ ಅಂದಮೇಲೆ ನಿನಗೆ ನಾಚಿಗಿಲ್ಲ ಅಂದಮೇಲೆ ನಾ ತಪ್ಪು ಮಾಡಲಾರ್ದವ ನನಗೆ ಯಾಕೆ ನಾಚಿಗೆ? ನಾನು ಬರ್ತೇನೆ ಮನೆಗೆ. ಆಮೇಲೆ ಇನ್ನೊಂದು ತಿಳ್ಕ, ನೀ ತಪ್ಪು ಮಾಡಿದ್ದ ಖರೆ ಆತು ಅಂತಂದ್ರೆ ನನ್ನ ಮನೆ ನಿನ್ನ ಪಾಲಿಗೆ ಯಾವಾಗೂ ಮುಚ್ಚೋಗೈತಿ, ಗೊತ್ತಾತ? ಹಂಗೆ ಮಾತಾಡಬೇಡ್ರಿ, ನಿಮ್ಮ ಕಾಲು ಬೀಳ್ತೇನೆ, ಹಂಗೆ ಮಾತಾಡಬೇಡ್ರಿ. ಕವಿತಾ, ನಾನು ಕಾಲು ಬಿಡು ಕವಿತಾ, ಕಾಲು ಬಿಡು. ಇಲ್ಲ, ನೀವು ಮಾಡ್ತಾ ಇರೋದು ತಪ್ಪು, ನೀವು ಸರಿ ಇಲ್ಲ ಇದು ಮಾಡ್ತಾ ಇರೋದು. ಒಂದು ಸರಿ ಸಿಸ್ಟರ್ನಾರ ಕೇಳ್ರಿ, ಹಾಸ್ಪಿಟ್ಲಿಗೆ ಹೋಗೋಣ ಬರ್ರಿ. ಟೆಸ್ಟ್ ಅದಾವು, ಎಲ್ಲ ಟೆಸ್ಟು ಈಗೆಲ್ಲ ಭಾಳ ಮುಂದುವರ್ದೈತಿ. ಟೆಸ್ಟ್ ಮಾಡಿಸ್ಕೊಳ್ಳೋಣ, ನಿಮ್ದು ಅಂತಾರ ಗೊತ್ತಾಕೈತೆ ಅವಾಗಾರ. ಹಾಸ್ಪಿಟ್ಲಿಗಾರ ಹೋಗು, ಸುಡುಗಾಡಿಗಾರ ಹೋಗು, ಇದಂತರೂ ನಂದಲ್ಲ ಅಷ್ಟೇ. ಅಯ್ಯೋ ಪರಮಾತ್ಮ, ಹೋಗಿಬಿಟ್ರೆ ನನ್ನ ಮಾತು ಒಂಚೂರು ಕೇಳ್ರಿ ಅಂದರು. ಏನು ಹೇಳಿದ್ರು ಮಾತು ಕೇಳಲಾರ್ದಂಗೆ ಹೋಗ್ಬಿಟ್ಟಿಲ್ಲಪ್ಪ ದೇವ್ರೆ. ಇದೆಂಥ ಪರಿಸ್ಥಿತಿ ತಂದುಬಿಟ್ಯೋ ನನಗೆ. ನೋಡುವ ಗಂಗವ್ವ, ನೀನು ಪುಣ್ಯವಂತಿ, ನಮ್ಮಂಥರ ಪಾಪ ಎಲ್ಲ ತೊಳೆದು ನೀನು ಭಾಳ ಪುಣ್ಯವಂತಿ. ಎಷ್ಟು ಚಂದ ಹರಿತಿ ನೋಡು. ನಿನಗೆ ಯಾರು ಹಂಗಿಲ್ಲ, ಯಾರು ಮುಲಾಜಿಲ್ಲ, ಯಾರ ಮಾತು ಕೇಳಬೇಕು ಅನ್ನಂಗಿಲ್ಲ. ನೀನು ಅದೃಷ್ಟವಂತಿ. ನಾನು ನಿನ್ನ ಜೊತೆಗೆ ಬಂದು ಬಿಡ್ಬೇಕಂತ ಭಾಳ ಆಸೆ ಇತ್ತು. ಆದರೆ ಏನು ಮಾಡಲಿ, ಇಂಥ ಕಳಂಕ ಹೊತ್ಕೊಂಡು ನಾ ಜೀವ ತಗೊಳಕ್ಕೆ ರೆಡಿ ಇಲ್ಲ. ಈ ಕಳಂಕ ತೊಳೆದ ದಿನಾನ ಬರ್ತೇನೆ ನಾನು ನಿನ್ನ ಹತ್ರ. ಆ ದಿವಸ ನೀನು ನನ್ನ ಬೇಡ ಅಂತದ್ದಬ್ಬ ಬೇಡ ತಾಯಿ. ನಂಗೆ ಸಾಕಾಗೋತ ಜೀವ. ನನ್ನ ಗಂಡನ ನನ್ನ ಮೇಲೆ ಅಪವಾದ ಹೊರಿಸ್ಬೇಕಾರೆ ಇನ್ನು ಬೇರೆ ಯಾರು ಹೇಳಿದರೆ ನಾನು ಅದನ್ನ ಹೆಂಗೆ ತಡ್ಕೋಬೋದು? ನಂಗೆ ಆಗೋದಿಲ್ಲ ಇಂಥ ಮಾತು ಅನ್ನಿಸ್ಕೊಂಡೆಲ್ಲ ಬದುಕಿರೋಕೆ. ದಯಮಾಡಿ ನನಗೆ ನೀನು ಸ್ವೀಕಾರ ಮಾಡಿಬಿಡು. ಆದರೆ ಫಸ್ಟ್ ಇದನ್ನು ನಾನು ಹೊತ್ಕೊಂಡಿರೋ ಕಳಂಕನ ತೊಳ್ಕೊಂಡು ಬರ್ತೀನಿ. ತಮ್ಮ ಗಿರೀಶ ಬಂದೇನಪ್ಪ? ಬಾ, ನೀರು ಕುಡಿತೆ? ಏನು ಕುಡಿತೆ? ಯವ್ವ, ಒಂದು ತೊಟ್ಟು ವಿಷ ಇದ್ರೆ ಕೊಟ್ಬಿಡ್ಬೆ, ಏನೇನು ಬೇಡ. ಅಯ್ಯೋ ಏನಪ್ಪ, ಅದೇ ಹಂಗೆ ಮಾತಾಡಿಯ? ಅಯ್ಯೋ ನಿಂಗೇನು ಬಂದೈತೆ ಅಯ್ಯಪ್ಪ ವಿಷ ಕುಡಿ ಅಂತದ? ಏನು ಬರ್ಬೇಕು ಬೇ, ಎಲ್ಲ ಮುಗ್ದ ಹೋತು. ಮುಗಿದೋತು? ಏನು ಮುಗಿದೋತು ಹಂಗಂದ್ರೆ? ಇಬ್ಬರು ಹೋಗಬೇಕಾರೆ ಖುಷಿಯಿಂದ ಹೋಗಿದ್ರಿ. ಈಗ ನೀವು ಒಬ್ಬನ ಬರಾಕತ್ತಿಯಲ್ಲ, ಅಕ್ಕೆಲ್ಲದಾಳ? ಯಾರಿಗೂ ತಗೋಬೇ ಇಲ್ಲದಾಳ ಏನ. ನಾನಂತರೂ ಬಂದೆ ಬಟ್ ಆನ ಮುಂದೆ. ಹೌದಪ್ಪ, ಬಂದೇನ ಸರಿ. ಇಬ್ಬರು ಜೊತೆಗೆ ಹೋಗಿದ್ರಲ್ಲ, ಅಕ್ಕಿ ಎಲ್ಲದಾಳ? ಎಲ್ಲರೂ ಬಂದ್ಲ? ಏನು ಕತಿ? ಬಂದ್ಲ ಏನು ಅಲ್ಲೇ ಸತ್ಲ, ಯಾರಿಗೆ ಗೊತ್ತು? ಅಯ್ಯೋ ಶಿವನೇ, ಹಣೆ ಬಾರ. ನೀ ಏನತ್ತಮ್ಮ ಹಿಂಗೆ ಮಾತಾಡಕತ್ತಿ? ಏನತ್ತ? ನೀವು ಎಲ್ಲಿಗೆ ಹೋಗಿದ್ರಿ? ಎಲ್ಲಿಗೆ ಹೋಗಿದ್ರಿ ಹೇಳು? ಏನು ಅಂದ್ಲಕ್ಕಿ? ನೀ ಏನು ಮಾತಾಡ್ದಿ? ಯಾಕೆ ಹಿಂಗೆ ಮಾತಾಡಕತ್ತಿ ನೀನೀಗ? ಏನಿಲ್ಲ, ಅದು ಸಣ್ಣ ಜಲಪಾತ ಐತಲ್ಲ, ಅಲ್ಲಿ ಹೋಗಿದ್ವಿ ಅಷ್ಟೆ. ಜಲಪಾತ ಹತ್ತಿರ ಹೋದ್ರೆ ಅದಕ್ಕೆ ಈ ಥರ ಯಾಕೆ ಮಾತಾಡ್ಬೇಕು? ಅದು ಇಷ್ಟೆಲ್ಲ ಸಿಟ್ಟಾಗ ಅಂತದ್ದು ಏನು ಮಾತಾಡಿದ್ರಿ ನೀವು? ಮತ್ತು ಮನ್ಯಾಗ ನಿಮಗೆಲ್ಲ ಗೊತ್ತೈತಂತ ಏನೋ ಸಿಹಿ ಸುದ್ದಿ, ಆಕಿ ಅದನ್ನ ಹೇಳಕ್ಕೆ ಕರ್ಕೊಂಡು ಹೋಗಿದ್ಲು ನಾನು, ಮತ್ತೇನೂ ಇಲ್ಲ, ಅಲ್ಲಿ ಹೇಳಿದ್ಲು. ಹೌದು, ನಮಗೆಲ್ಲ ಗೊತ್ತೈತಿ ಸಿಹಿ ಸುದ್ದಿನ. ಅದ್ರಾಗ ಏನು ವಿಶೇಷ ಈಗ?
ಅದು ಹೇಳಿದ್ದೇನು ತಪ್ಪತ್ತು? ಅದಕ್ಕೆ ಯಾಕೆ ನೀ ಹಿಂಗೆಲ್ಲ ಮಾತಾಡಕತ್ತಿ? ಅದು ಅಷ್ಟೇನಾ? ಯವ್ವ ನೀನು 10 ಪ್ರಶ್ನೆ ಕೇಳಬೇಡ. ನನಗೆ ನಿನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡೋಕ್ಕಾಗಂಗಿಲ್ಲ. ನಾನು ಒಂದೇ ಉತ್ತರದಾಗ ಹೇಳ್ತೇನೆ ಕೇಳು. ಅದು ನಂದಲ್ಲ, ಆಕಿ ತಪ್ಪು ಮಾಡಲ್ಲ ಅಷ್ಟೇ. ಅಯ್ಯೋ ಪರಮಾತ್ಮ, ನೀ ಏನು ಮಾತಾಡಕತ್ತಿ ಅನ್ನೋದು ನಿನಗೇನಾರ ಅರಿವೈತೇನು ಮೈ ಮೇಲೆ? ಸ್ವಲ್ಪ ಖಬರಿ ಇಟ್ಕೊಂಡು ಮಾತಾಡು. ಏನು ಮಾತಾಡ್ತಿ? ಯಾರು ದಾರೆ ಹೋಗೋಕೆ ಕೇಳಿಸ್ಕೊಂಡ್ರೆ ಮರ್ಯಾದೆ 3 ಕಾಸಿಗೆ ಹರಾಜಾದಿತ್ತು. ಅಯ್ಯೋ ಅಯ್ಯೋ ದೇವ್ರಿ ಗಿರೀಶ, ನೀನು ಆ ಥರ ಎಲ್ಲ ಯೋಚನೆ ಮಾಡ್ಬಿಡಪ್ಪ. ಸ್ವಲ್ಪ ಸರಿಯಾಗಿರು. ಯವ್ವ ಬೇ, ನೀನು ನಾ ಎಲ್ಲ ಯೋಚನೆ ಮಾಡಿ ನಾ ಉತ್ತರ ಕೊಟ್ಟಿರೋದು ನಿಂಗೆ ಗೊತ್ತಾಗೋದಿಲ್ಲ. ನೀನು ಸುಮ್ಮನಿರು. ಅಲ್ಲ, ಆಕಿ ತಪ್ಪು ಮಾಡ್ಯಾಳ ಅನ್ನಕ್ಕೆ ನಿನಗೇನ್ರ ಸಾಕ್ಷಿ ಐತೆ ನಿನ್ನ ಹತ್ರ? ಹಾಂ, ಬಾಯಿಗೆ ಬಂದಂಗೆ ಮಾತಾಡ್ತಿಲ್ಲ. ಅವ್ರ ತವ್ರ ಮನೆಯವ್ರು ಏನಾರ ಕೇಳಿದ್ರೆ ನಿನ್ನ ಹಂಗೆ ಸಿಗದು ತೋರಣ ಕಟ್ಟ್ಯಾರ ಬಾಗಿಲಿಗೆ. ಹಂಗಾರ ಆಕಿ ತಪ್ಪು ಮಾಡಿದ್ದು ಸುಳ್ಳೇನು? ಹಾಂ, ನೀನು ಆಕಿ ಪರವಾಗಿ ಮಾತಾಡ್ತಿಲ್ಲ. ಬಂದೇನ್ವಾ? ಏನೋ ಹೇಳಕತ್ತಾನಲ್ಲ ನಿನ್ನ ಗಂಡ, ಏನದು? ಎಷ್ಟು ಕರೆ ಎಷ್ಟು ಸುಳ್ಳು ಅದ್ರಾಗ? ಅತ್ತಿಯವ್ರ, ನಾನು ನಿಮ್ಮ ಹತ್ರ ಜಗಳ ಮಾಡ್ಬೋದು, ಆದ್ರೆ ನಾನು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ರಿ. ನಾನು ಇದು ಈ ಹುಡ್ದರಿ ಯಾರು ಏನಾರ ತಿಳ್ಕೊಳ್ಳಿ, ನಾ ಬೇಕಾರೆ ಎಲ್ಲರ ದೇವ್ರ ಮುಟ್ಟಂದ್ರೆ ಮುಟ್ಟಿ ಹೇಳ್ತೀನಿ. ಇದು ಇವ್ರದರಿ ಅತ್ತೆಯವರ, ಇದು ಇವ್ರದರಿ ಅತ್ತೆಮ್ಮ, ಇದು ಇವ್ರದ. ಕವಿತಾ ನೋಡ, 10 ಸರಿ ಯೋಚನೆ ಮಾಡು ಒಂದು ಸುಳ್ಳು ಹೇಳೋಕ್ಕೂ ಮುಂಚೆ. ಗೊತ್ತಾತೇನ? ನನ್ನ ಮಗ ಕಾರಣ ಇಲ್ದ ಏನೂ ಮಾಡವಲ್ಲ. ನನ್ನ ಮಗ ಹಿಂಗೆ ಹೇಳಕತ್ತಾನಂದ್ರೆ ಏನರ ಕಾರಣ ಇದ್ದೇ ಇರ್ತೈತಿ. ಅವ್ನಿಗೆ ಏನರ ಸತ್ಯ ಗೊತ್ತಿದ್ದಿದ್ರೆ ಮಾತ್ರ ಅವ್ನು ಹೇಳ್ತಾನೆ, ಇಲ್ಲಾಂದ್ರೆ ಹೇಳಂಗಿಲ್ಲ. ನೀನು ಒಂಬಿಟ್ಟು 10 ಸರಿ ಯೋಚನೆ ಮಾಡ ಕವಿತಾ. ಸುಳ್ಳು ಹೇಳಬೇಡ.